ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗುರು ಚಿಕನ್ ನೋಡ್ತಾ ಇದೆ. ಫಸ್ಟ್ ಟೈಮ್ ಮಾಡ್ತಿರೋದು, ನೋಡೋಣ ಹೆಂಗೆ ಮಾಡುತ್ತೆ ಅಂತ. ಬನ್ನಿ, ಏನೇನೆಲ್ಲ ಹಾಕಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಯ್ ಅಪ್ಪಿ, ಏನೆಲ್ಲ ಹಾಕ್ತಾಯಿದೀಯ ಚಿಕನ್ಗೆ? ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟಮಾಟ, ಗಸಗಸೆ, ಶುಂಠಿ. ಲಾಸ್ಟ್ ಖಾರದ ಪುಡಿ ಹಾಕಿದೀನಿ. ಅದ್ರ ಮ್ಯಾಗೆ ಮಸಾಲ ಪೌಡರ್ ಹಾಕಂತೀನಿ. ಧನಿಯಾ ಮನೇಲಿ ಮಾಡಿರೋದು, ಮನೆಗೆ ಮಾಡಿರೋದು ಧನಿಯಾ. ಲಾಸ್ಟಿಗೆ ಸ್ವಲ್ಪ ಚಿಕನ್ ಮಸಾಲ ಹಾಕೊಳುತ್ತೆ ಚಿಕನ್ ಹಾಕಿದಾಗ. ಗೊತ್ತಾಗ್ಲಿ ನಮ್ಮ ಕಷ್ಟನೋ, ಅದಕ್ಕೆ ಮಾಡಲಿ. ಇದು ಅಡುಗೆ ಮಾಡೋದು ದೊಡ್ಡ ಕಷ್ಟನಾ? ಓಹೋ ಬಾ, ಗೊತ್ತಾಗುತ್ತೆ. ಇನ್ನು ಮುಂದೆ ಇವಾಗ ವ್ಲಾಗ್ ಮಾಡ್ತಿದ್ದೀವಲ್ಲ, ಬಾ ಮಾಡ್ತಾ ಇರೋ, ಅವಾಗ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಹೇಳಿ ನೀವದು ಕಮೆಂಟ್ ಮಾಡಿ ಎಷ್ಟು ಕಷ್ಟ ಇರುತ್ತೆ ಅಂತ. ಇವಾಗ ಚಿಕನ್ ಕ್ಲೀನಾಗಿ ತೊಳ್ಕೊತಾ ಇದೆಯಾ? ಚಿಕನ್ ತೊಳ್ಕೊಂತೀನಿ. ಇದು ಮೊಟ್ಟೆ ಕೋಳಿ ಹಾಕಪ್ಪ. ಎಲ್ಲ ರುಬ್ಕೊಂಬಂದೈತೆ. ಎಣ್ಣೆ ಹಾಕಿದೆ, ಈರುಳ್ಳಿ ಹಾಕ್ತಾ ಇದೆ. ನೋಡೋಣ ಹೆಂಗೆ ಬರುತ್ತೆ ಗುರು ಮಾಡಿ ಚಿಕನ್ ಸಾಂಬಾರ್. ಹೇಳು. ಇದು ಇವಾಗ ತಾನೇ ಎಲ್ಲ ರೋಷ ಆಯ್ತು. ಇವಾಗ ಚಿಕನ್ ಹಾಕ್ಬೇಕು. ಇವಾಗ ಚಿಕನ್ ಹಾಕ್ತಾ ಇದೆ. 2 ಕೋಳಿ. ಎಷ್ಟು kg ಇದೆ ಅದು? 2 kg ಇತ್ತು. ಕ್ಲೀನಿಂಗ್ ಹೋಗಿ 1.5 kg, 1,600. ಅರಿಶಿನ ಹಾಕ್ತಿದ್ದ ಫ್ರೆಂಡ್ಸ್. ಎಲ್ಲ ಅಲ್ಲ, ಉಪ್ಪು ಹಾಕ್ತಿದ್ದಾರೆ ಫ್ರೆಂಡ್ಸ್. ಇವಾಗ ನೀರು ಇಲ್ಲ, ಸ್ವಲ್ಪ ಮಸಾಲೆ ಎಲ್ಲ ಹಾಕ್ತಿದ್ದಾರೆ ಫ್ರೆಂಡ್ಸ್, ರುಬ್ಕೊಂಡಿರೋದು ಸಾರಿಗೆ. ನೀರಿನ ಎಷ್ಟು ಫ್ರೆಂಡ್ಸ್, ಚಿಕನ್ ಮಸಾಲೆ ಹಾಕ್ತವ್ರೆ ಸ್ವಲ್ಪ. ಫ್ರೆಂಡ್ಸ್, ಸಾಂಬಾರು ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ಹೆಂಗಿದೆ ಅಂತ ನೋಡಬೇಕು. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ವಿಸಲ್ ಕೂಗಿಸ್ಬೇಕು. ಒಂದು 3-4 ಒಂದು 4-5 ವಿಸಿಲ್ ಕೂಗಬೇಕು. ಮೊಟ್ಟೆ ಕೋಳಿ ಅಲ್ವಾ. ಏನು ಬೇಕು? ಹಾಂ, ಏನು ಬೇಕು? ಐಸಾ? ರಾತ್ರಿ ಒಂದು ತಿಂದೆ, ನಿಮ್ಮಪ್ಪನ ಕಿತ್ಕೊಂಡು ತಿಂದೆ. ಇವಾಗ ನಂದು ಅಜ್ಜಿ ದಿಕ್ಕಿದ್ದೀನಿ, ನಮ್ಮದು ಬೇಕಾ? ನಾವು ತಿನ್ನೋದು ಬೇಡವಾ? ಅಪ್ಪ ಮಕ್ಕಳು ಇಬ್ಬರೇ ತಿನ್ಬೇಕಾ? ಅಪ್ಪಲ್ಲಿ ತಿಂದೇನೆ, ಅಪ್ಪಂದು ತಿಂದೆ. ಇಸ್ಕೇಳಮ್ಮನ ಮಕ್ವಾ ನೋಡು, ಮಕ್ವಾ ಇಸ್ಕ ಹೋಗು. ಅಳ್ಬೇಡ. ಕೊಡಮ್ಮ ನನ್ನ ಮಗ್ಗೆ. ಸಾಯಂಕಾಲಕ್ಕೆ ತಂದು ಕೊಡ್ತೀನಿ. ನಾವು ತಿನ್ನೋದು ಬೇಡವಾ? ನೀ ತಿನ್ನು, ನಿಮ್ಮ ಅಮ್ಮನ ಕೊಡು. ಪಾಪ ಅಮ್ಮ ತಿನ್ನೋದು ತಂದು ಕೊಡ್ತೀನಿ ಸಾಯಂಕಾಲಕ್ಕೆ. ನಮ್ಮ ಮಗುಗಿನ ಯಾರು ಇಂಪಾರ್ಟೆಂಟ್ ಅನ್ನಲ್ಲ. ಕೊಡೋಣ. ಸಾರಿ ಕೇಳು, ಅಮ್ಮನ ಕೈ ಮುಗ್ದು ಕೇಳು. ಸಾರಿ ಕೇಳು. ಬರೀರ ಕೈ ಹಾಕತ್ತವ್ರೆ. ಸಾರಿ ಕೇಳ್ತಾ ಇದೀಯಾ? ಕೇಳು, ನೀಟಾಗಿ ಕೇಳು. ಸಾರಿ ಕೇಳ್ತಾ ಇದೀಯಾ? ಓಹೋ, ಒಂದು ಸಾರಿಗೆ ನಿನಗೆ 15 ರೂಪಾಯಿ, 10 ರೂಪಾಯಿ, 20 ರೂಪಾಯಿನಾ? 5 ರೂಪಾಯಿ ಐಸ್ ಕೊಡ್ಬೇಕಾ? ಮೊನ್ನೆ ನಾನು ಮ್ಯಾಂಗೋ ಐಸ್ ತಂದಿದ್ನಲ್ಲ, ಅದು 20 ರೂಪಾಯಿ. ಇದು ಬೇರೆದಾ? ಆರೆಂಜ್ದ. ನಾನು ಮ್ಯಾಂಗೋ ಅಂತ ತಂದಿದ್ದು 20 ರೂಪಾಯಿ, 25 ರೂಪಾಯಿ. ಅದು ದೊಡ್ಡದು 33 ರೂಪಾಯಿ. ನಾನು 50 ರೂಪಾಯಿ ಮಾಡಿದ್ದೆ, 10 ರೂಪಾಯಿ ಅಂತ. ನಾನು ವಾಪಸ್ 25 ರೂಪಾಯಿ ಕೊಟ್ಟರೆ ಅದೇ ಚೇಂಜ್ ಅಲ್ಲಿ ಇದ್ದಿದ್ದು. ಬೆಳಗ್ಗೆನೆ ನಮ್ಮ ಮನೆಗೆ ನೆನ್ನೆ ಚಿಕನ್ ತಗೊಂಡು ಬಂದಿದ್ವಿ. ಇವಾಗ ಅದೇ ಬಿಸಿ ಮಾಡಿದ್ದೇವೆ. ಹೋಗಿ ಮಕ್ಕಳಿಗೆ ತೊಳ್ಕೊಂಡು ಬಾರಿಸ್ಬೇಕು. ಆಮೇಲೆ ಡ್ಯೂಟಿ ಆನ್ ಮಾಡಿದ್ದೀನಿ. ಇನ್ನು ಡ್ಯೂಟಿನೇ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಡ್ಯೂಟಿಗೆ. ಐಸು ಒಂದ್ರಲ್ಲಿ ಇಬ್ಬರು ತಿನ್ನ. ನೆನ್ನೆ ನನಗೆ ಅರ್ಧ ಕೊಟ್ಟಿದೆಯಲ್ಲ, ನಂಗೆ ಅರ್ಧ, ನಿಂಗೆ ಅರ್ಧ, ಅಮ್ಮಂಗೊಂದು. ನನಗೆ ನೀನು ಒಂದೈತೆ ಬೇಡ ಪಾಪ, ಎಮ್ಮ ತಿನ್ಲಿ ಒಂದು. ಅಮ್ಮಂಗೆ ನಾನು ತಂದು ನಾನು ಅರ್ಧ, ನೀನು ಅರ್ಧ ತಿನ್ನ. ನೋಡ್ರಿ, ನಾನು ಅರ್ಧ ಕೊಡ್ತೀನಿ ಅಂದಿದ್ದಕ್ಕೆ ಹೆಂಗೆ ಜಗಳ ಆಡ್ತಾರೆ ನನ್ನ ಹತ್ರ. ಹೆಂಗೆ ಜಗಳ ಮಾಡ್ತಾನೋ.
ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಚಿಕನ್ ಸಾರು, ರೊಟ್ಟಿ, ಅನ್ನ. ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ. ಎಲ್ಲರ ಮನೇಲಿ ಮಾಡ್ತಾರೆ, ತಿನ್ಲಾರ್ದವ್ರ ಮನೇಲಿ ಮಾಡಲ್ಲ ಅಷ್ಟೇ. ಯಾಕಂದರೆ ಗುರು ಡ್ಯೂಟಿ ಬಿದ್ದರೆ ಹೋಗುತ್ತೆ, ಅದಕ್ಕೇ ಬೇಗ ನಾಶ ಮಾಡ್ಕೊಂಡ್ರೆ ಬೇಗ ಹೋಗ್ಬೋದು ಅಂತ. ಇನ್ನು ಆಮೇಲೆ ಗೋಕು ನನಗೆ ಕೈ ಬಿಡಲ್ಲ, ಅವ್ರ ಜೊತೆ ತಿಂದ್ರೇ ತಿನ್ನಂಗೆ. ಹಂಗೆ ಬಿದ್ದೋದಾ ನೀನು? ಯಾಕೆ? ಗುರು ಮಾಡಿದ ಚಿಕನ್ ಸಾರು ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ ನೋಡಿ, ಎಷ್ಟು ಸೂಪರ್ ಆಗೈತೆ. ಒನ್ಸ್ ಮೋರ್ ಅನ್ನಂಗೈತಾ? ಒನ್ ಮೋರ್ ಮೊಟ್ಟೆ ಕೋಳಿ ಚಿಕನ್ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅಲ್ಲಿ ಕಾಲೈತೆ ನೋಡಿ, ಕಾಲು. ಬವ್ವಾ, ಏ ಬವ್ವಾ, ನೋಡವ್ವ, ಹಾಕವ್ವ. ತಿಂಡಿ ತಿಂದು ಆಮೇಲೆ ಸಿಗ್ತೀವಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲೊಂದು ಲೋಟ ಇತ್ತು, ಇಲ್ಲೋ ಹೋಯ್ತು. ಯಾವುದು? ಗೋಕುಲ್ದ ಚಿಕ್ಕದೊಂದು ಲೋಟ ಇದೆ. ಯಾಕೆ? ಕಾಸು ಕೊಡಿ. ಇದು ಗೋಕುಲ್ ಲೋಟ. ಎಷ್ಟು ಮುರಿದಾಕೋನೆ ಇದನ್ನೆಲ್ಲ, ಮುರಿದಂಗೆಲ್ಲ ನಾನು ತಂದಂಗಿಲ್ಲ. ಮಕ್ಕಕ್ಕೆ ಯಾವುದಾದ್ರೂ ಸಿಂಪಲ್ ಫೇಸ್ ಪ್ಯಾಕ್ ಹಾಕಬೇಕು, ಇಲ್ಲಾಂದರೆ ಮಕ್ಕ ನೋಡೋಕ್ಕಾಗಲ್ಲ. ಮಾಡ್ತೀನಿ, ಏನಾದರೂ ಒಂದು ಮಾಡ್ತೀನಿ. ಬೇಡ. ಎಲ್ಲರಿಗೂ ಗುರು ಊಟ ಮಾಡಿ ಕೆಲ್ಸಕ್ಕೆ ಹೋಯ್ತು. ಕೆಲ್ಸಕ್ಕೆ ಹೋದ್ಮೇಲೆ ಗೋಕುಲ್ ಮಲ್ಗಿ ಎದ್ದು ಒಂದು ಕೆಲಸ ಕಿತಾಪತಿ ಕೆಲಸ ಮಾಡಾಕಿದ್ದಾನೆ. ಏನು ಅಂದರೆ ಮೊಬೈಲ್ ತೊಗೊಂಡು ಚೆನ್ನಾಗಿ ಕುಕ್ಕಿ ಹೊಡೆದಾಕ್ಬಿಟ್ಟಿದ್ದಾನೆ. ಈಗ ಒಂದು ಐಸ್ ತಿಂದು ಇನ್ನೊಂದು ಐಸ್ ತೊಗೊಂಡು ಕುತ್ಕೊಂಡಿದ್ದಾನೆ. ಅಪ್ಪಂಗೆ ಹೇಳ್ತೀನಿ ಇರು, ಫೋನ್ ಮಾಡಿ. ಮೊಬೈಲ್ ಹೊಡೆದಾಕಿದೆಯಲ್ಲ ಹೇಳ್ತೀನಿ ಇರು. ಹೇಳ ಬೇಡವಾ? ಹಾಂ, ಹೇಳ್ಬಾರ್ದಾ? ಹೇಳ್ಬೇಕಾ? ಫೋನ್ ಹೊಡೆದಾಕಿದ್ದಾನೆ. ಅವ್ರ ಪಪ್ಪ ಬಂದು ನನಗೆ ಬೈತಾರೆ. ನೋಡ್ಬೇಕು, ಆನೇ ಆಗ್ತಾ ಇಲ್ಲ, ಫುಲ್ಲು ಹೋಗ್ಬಿಟ್ಟಿದೆ. ಒಂದು ಐಸ್ ಕ್ರೀಮ್ ತಿನ್ನಿ, ಇನ್ನೊಂದು ಐಸ್ ಕ್ರೀಮ್ ಬಿಚ್ಕೊಡು ಅಂತ ಹಠ ಮಾಡ್ತಾ ಇದ್ದಾನೆ ಇವಾಗ. ಐಸ್ ಕ್ರೀಮ್ ಸುಬ್ಬ ಹೇಳ್ತೀನಿ ಇರು, ಅಪ್ಪಂಗೆ ಫೋನ್ ಮಾಡಿ. ಐಸ್ ಕೊಡ್ತೀಯಾ? ಹೇಳ್ಬಾರ್ದಾ? ಐಸ್ ಮಾಡೋದು, ಐಸ್ ಕೊಟ್ಟು ಏನೇನು ಕೆಲಸನ ಮಾಡ್ತಾನೋ. ತುಂಬ ತೀಟೆ ನಮ್ಮ ಪಾಪು. ಹೆಂಗೆ ಗುರಾಯಿಸ್ತಾನ ನೋಡು, ಹೇಳ್ತಾ ಇದ್ರೆ. ಅವ್ವಾ, ಮೊಬೈಲ್ ಹೊಡೆದಾಕಿ ನಗ್ತಾ ಇದೆಯಾ ನಾನು ಅಳ್ತಾ ಇದ್ರೆ? ಅಮ್ಮ, ಇನ್ನು ಬೇರೆ ಕೆಲಸ ಎಲ್ಲ ಮುಗಿಸ್ಬೇಕು.